ಮಹಿಳೆಯರೇ, ಈ ಮಾಹಿತಿ ನಿಮಗಾಗಿ. ದಯವಿಟ್ಟು ಆಲೋಚಿಸದೆ ಪೂರ್ತಿ ವಿಡಿಯೋ ನೋಡಿ. ಪೀರಿಯಡ್ ಸಮಯದಲ್ಲಿ ಮನೆಯಿಂದ ಹೊರಗೆ ಇರಬೇಕಾ? ಮನೆಯ ಒಳಗೆ ಇದ್ದರೆ ಅದು ಮನೆಗೆ ತೊಂದರೆ ಆಗುತ್ತದಾ? ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬಹಳ ಕೆಲಸ ಮಾಡುತ್ತಿದ್ದರು. ಮುಟ್ಟಿನ ಸಮಯದಲ್ಲಿ ಹೆಂಗಸರು ಮನೆ ಒಳಗೆ ಇದ್ದರೆ ಏನಾದರೂ ಕೆಲಸ ಮಾಡ್ತಾರೆ ಎಂದು ಅವರನ್ನು ಹೊರಗಡೆ ಪ್ರತ್ಯೇಕ ಸ್ಥಳ ಮಾಡಿ ಅಲ್ಲಿ ಪ್ರತ್ಯೇಕ ಚಾಪೆ, ದಿಂಬು, ತಟ್ಟೆ, ಚೊಂಬು ಎಲ್ಲವನ್ನೂ ಕೊಡುತ್ತಿದ್ದರು. ಕಾರಣ ಇಷ್ಟೇ, ಪ್ರಶಾಂತವಾಗಿ ಇದ್ದು ವಿಶ್ರಾಂತಿ ಪಡೆಯಲಿ ಎಂದು. ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ ಎಂದು ಪದ್ಧತಿ ಸಂಪ್ರದಾಯ ಎಂದು ಹೇಳಿದರು ಹಿರಿಯರು. ಆದರೆ ಇದು ಬರುತ್ತಾ ಮೂಢನಂಬಿಕೆಯಾಗಿದೆ. ತುಂಬ ಬೆನ್ನು ನೋವಿದ್ದಾಗ ಚಾಪೆ ಮೇಲೆ ಮಲಗುವುದು ಬಹಳ ಒಳ್ಳೆಯದು. ಇದೇ ಕಾರಣಕ್ಕೆ ನೆಲದಲ್ಲಿ ಮಲಗಲು ಹೇಳುವುದು. ಸರಿಯಾದ ಸಮಯಕ್ಕೆ ಊಟ, ನೀರು ಎಲ್ಲವೂ ತೆಗೆದುಕೊಂಡು ಆ 3 ದಿನವಾದರೂ ಹೆಂಗಸರು ನೆಮ್ಮದಿಯಾಗಿ ಇರಲಿ ಎಂಬುದು ಹಿರಿಯರ ಉದ್ದೇಶ. ಪೀರಿಯಡ್ಸ್ ಆದಾಗ ತಕ್ಷಣವೇ ತಲೆ ಸ್ನಾನ ಮಾಡಲೇಬೇಕಾ? ಇಲ್ಲದೇ ಇದ್ದರೆ ಅದು ಪಾಪವಾಗುತ್ತದಾ? ಪ್ರತಿ ತಿಂಗಳು ಮಹಿಳೆಯರಿಗೆ ಮುಟ್ಟಾಗುತ್ತದೆ. ಇದೊಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಮಹಿಳೆಯರ ದೇಹದಿಂದ ಅಶುದ್ಧ ರಕ್ತ ಹೊರಬರುತ್ತದೆ. ಮುಟ್ಟಾದ ಸಮಯದಲ್ಲಿ ಮಹಿಳೆಯರಿಗೆ ರಕ್ತಸ್ರಾವವಾಗುವುದು ಬಹಳ ಮುಖ್ಯ. ಇದರಿಂದ ದೇಹದಲ್ಲಿನ ಕಲ್ಮಶಗಳು ಚೆನ್ನಾಗಿ ಹೊರಬರುತ್ತವೆ. ರಕ್ತಸ್ರಾವವು ಮುಕ್ತವಾಗಿ ದೇಹದಿಂದ ಹೊರಹೋಗಲು ದೇಹವು ಬೆಚ್ಚಗಿರುವುದು ಅವಶ್ಯಕವಾಗಿದೆ. ಪ್ರತಿ ಮಹಿಳೆಗೆ ಮುಟ್ಟಿನ ಪ್ರಕ್ರಿಯೆ ವಿಭಿನ್ನವಾಗಿರುತ್ತದೆ. ಕೆಲವರಿಗೆ 3 ದಿನ, ಕೆಲವರಿಗೆ 5 ದಿನ ಮತ್ತು ಕೆಲವರಿಗೆ 7 ದಿನಗಳವರೆಗೂ ರಕ್ತಸ್ರಾವವಾಗುತ್ತದೆ. ಈ ಎಲ್ಲದರಲ್ಲಿಯೂ ಮೊದಲು 3 ದಿನಗಳು ಬಹಳ ಮುಖ್ಯ. ಈ ದಿನಗಳಲ್ಲಿ ತಲೆ ಸ್ನಾನ ಮಾಡಿದರೆ ದೇಹದ ಉಷ್ಣತೆಯು ಕಡಿಮೆಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತಸ್ರಾವವು ಸರಿಯಾಗಿ ಆಗುವುದಿಲ್ಲ. ಜೊತೆಗೆ ಮಹಿಳೆಗೆ ಅನೇಕ ಸಮಸ್ಯೆಗಳ ಅಪಾಯವು ಹೆಚ್ಚಾಗುತ್ತದೆ. ಯಾವ ಸಮಸ್ಯೆ ಎದುರಾಗಬಹುದು? ಮುಟ್ಟಾದಾಗ ರಕ್ತಸ್ರಾವ ಸರಿಯಾಗಿ ಆಗದಿದ್ದರೆ ಉಳಿದ ರಕ್ತವು ಹೆಪ್ಪುಗಟ್ಟುವಿಕೆ ಮತ್ತು ಉಂಜೆಗಳ ರೂಪವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸೋಂಕಿನ ಸಮಸ್ಯೆ, ಹೊಟ್ಟೆ ನೋವು ಬರಬಹುದು. ಅನೇಕ ಬಾರಿ ಔಷಧ ಮೂಲಕ ಈ ಗಡ್ಡೆಯನ್ನು ತೆಗೆಯಲಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಡಿಎನ್ಸಿ ಮಾಡಲು ಅವಕಾಶ ಇರುತ್ತದೆ. ಇದನ್ನು ಸಮಯಕ್ಕೆ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಈ ಗಡ್ಡೆಗಳು ಕ್ಯಾನ್ಸರ್ ರೂಪವನ್ನು ಸಹ ಪಡೆದುಕೊಳ್ಳಬಹುದು. ಏನು ಮಾಡಬೇಕು? ಮುಟ್ಟಿನ ಸಂದರ್ಭದಲ್ಲಿ ರಕ್ತಸ್ರಾವಣ ಮುಕ್ತವಾಗಿ ಆಗಲು ಮುಟ್ಟಾದ 3 ದಿನಗಳ ನಂತರ ತಲೆ ಸ್ನಾನ ಮಾಡಿ. ನೀವು 3ನೇ ದಿನದಲ್ಲಿ ತಲೆ ಸ್ನಾನ ಮಾಡುವಾಗ ಉಗುರು ಬೆಚ್ಚಗಿನ ನೀರನ್ನು ಬಳಸಿ. ಇದನ್ನು ಮಾಡುವುದರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಅಸ್ವಸ್ಥತೆ ಕಡಿಮೆಯಾಗುತ್ತದೆ. ಏಕೆಂದರೆ ಇದು ರಕ್ತದ ಹರಿವನ್ನು ಸುಧಾರಿಸುತ್ತದೆ, ಜೊತೆಗೆ ನೋವನ್ನು ನಿವಾರಿಸುತ್ತದೆ. ಮುಟ್ಟಿನ ಸಮಯದಲ್ಲಿ ದೇವರ ಪೂಜೆ ಮಾಡಬಹುದಾ? ಒಮ್ಮೆ ಯೋಚಿಸಿ. ಶೌಚಾಲಯಕ್ಕೆ ಹೋಗಿ ಸ್ನಾನ ಮಾಡದೆ ಪೂಜೆ ಮಾಡಲು ಮನಸ್ಸು ಒಪ್ಪುತ್ತದಾ? ಅಥವಾ ಧೂಳು ಕಸದಲ್ಲಿ ಕೆಲಸ ಮಾಡಿ ಸ್ನಾನ ಮಾಡದೆ ಪೂಜೆ ಮಾಡಲು ಮನಸ್ಸು ಒಪ್ಪುತ್ತದಾ? ಅದೇ ರೀತಿ ದೇಹದಲ್ಲಿ ರಕ್ತಸ್ರಾವ ಆಗುತ್ತಿರುವಾಗ ಪೂಜೆ ಮಾಡಲು ಏನಿಲ್ಲದಿದ್ದರೂ ನಡೆಯುತ್ತದೆ. ಆದರೆ ಏಕಾಗ್ರತೆ, ಶ್ರದ್ಧೆ ಬಹಳ ಮುಖ್ಯ. ಮುಟ್ಟಿನ ಸಮಯದಲ್ಲಿ ಖಂಡಿತವಾಗಿಯೂ ಮನಸ್ಸು ಶಾಂತವಾಗಿ ಇರುವುದಿಲ್ಲ. ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವುದರಿಂದ ಏನೋ ಕಿರಿಕಿರಿ, ಕೋಪ, ಬೇಜಾರು ಎಲ್ಲವೂ ಆಗುತ್ತಿರುತ್ತದೆ. ಇನ್ನು ಪೂಜೆ ಮಾಡಲು ಹೇಗೆ ಸಾಧ್ಯ ಅಲ್ಲವೇ? ಈ 3-4 ದಿನ ವಿಶ್ರಾಂತಿಗೆ ಮೀಸಲಿಡುವುದು ಬಹಳ ಮುಖ್ಯ. ಬೇರೆಲ್ಲ ಯೋಚನೆ ಅಗತ್ಯವೇ ಇಲ್ಲ. ಆರೋಗ್ಯದ ಬಗ್ಗೆ, ಶುದ್ಧತೆ ಬಗ್ಗೆ ಕಾಳಜಿ ಬಹಳ ಮುಖ್ಯ. ಇನ್ನು ಹೆಂಗಸರೇ ಪೂಜೆ ಮಾಡಬೇಕು ಎಂದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಕೆಲವು ವ್ರತಗಳನ್ನು ಬಿಟ್ಟು, ಅಂದರೆ ಮಂಗಳಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ ಬಿಟ್ಟು ಬೇರೆ ಸಮಯದಲ್ಲಿ ಹೆಂಡತಿಗೆ ಮುಟ್ಟಾದಾಗ ಮನೆಯ ಯಜಮಾನ ಅಂದರೆ ಪತಿಯು ಧಾರಾಳವಾಗಿ ಪೂಜೆ ಮಾಡಬಹುದು. ಇದರಿಂದ ಅರ್ಥಪೂರ್ಣ ಹೆಂಡತಿಗೂ ದೊರೆಯುತ್ತದೆ. ಅದಲ್ಲದೆ ಮುಟ್ಟಿನ ಸಮಯದಲ್ಲಿ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಪತಿಯು ಸಹಾಯ ಮಾಡುವುದು ಕರ್ತವ್ಯವಾಗಿರುತ್ತದೆ. ಇದರಿಂದ ಹೆಂಡತಿಗೆ ತುಂಬ ಸಂತೋಷ ಕೂಡ ಆಗುತ್ತದೆ. ಏನೇ ಆಗಲಿ, ಹಿರಿಯರು ಮಾಡಿದ ಪದ್ಧತಿ ಅನುಸರಿಸುವಾಗ ಹೆಣ್ಣು ಮಗಳ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತಿತ್ತು. ಆದರೆ ಈಗ ಮುಟ್ಟಿನ ದಿನದಲ್ಲೂ ಹೆಣ್ಣು ಮಕ್ಕಳು ವಿಶ್ರಾಂತಿ ಪಡೆಯಲಾಗದಷ್ಟು ಬದಲಾವಣೆಗಳಾಗಿವೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆಗಳು ಹೆಚ್ಚಾಗುತ್ತಿದೆ.
ಆದ್ದರಿಂದ ಒಮ್ಮೆ ಯೋಚಿಸಿ ಯಾವುದು ಸರಿ ಯಾವುದು ತಪ್ಪು ಎಂದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.